ಆಯ್ತು. ಹಾಂ ನನ್ನ ಮಗ ನಿನ್ನಿಂದ ಬ್ಯಾಗ್ 2 ಸಲ ಹೋಗಿದೆ ಬ್ಯಾಗು. ಅದು ನನ್ನ ತಪ್ಪದು, ಅದು ಅವರು ಮಾಡಿರೋ ತಪ್ಪದು. ಅದು ನಮ್ದೆಲ್ಲ ಟಕ 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 ಅಂತ ಬಂದ್ಬಿಡ್ತೀವಿ. ಅದು ಸ್ಕ್ಯಾನ್ ಮಾಡಬೇಕಿತ್ತು. ವಿಸಿಬಲ್ ಬ್ಯಾಕ್ ಸೈಡ್ ಇದೆ. ಆಮೇಲೆ ಈಗ ಕುಂತಿದ್ದೀವಿ. ಲಾಂಜ್ ಹುಡುಕ್ತೀನಿ ಅಂತ ನೋಡ್ಕೊಂಡು ಬಂದು ಯಾವುದೋ ಪ್ಲಾಟ್ಫಾರ್ಮ್ ನಾನು ಕೊಂಡ್ಸಿದ್ದಾನೆ. ಏನೋ ಕ್ರೆಡಿಟ್ ಕಾರ್ಡಲ್ಲಿ ₹1 ಕಂಡಾದ ಪ್ರಶ್ನೆ, ಊಟ ಎಲ್ಲ ಫ್ರೀ ಅಂತ ಇಬ್ಬರು ಹೇಳಿದ್ರು. ಏನೋ ಪರ್ಸಿಲ್ಲ. ಹಿಂಗೆ ತಿರ್ಸ್ಕೊ. ಏನು ಮಾಡೋಣ? 8 o'clock ಫ್ಲೈಟ್ ಇತ್ತು, 20 minutes ಲೇಟ್ ಆಗಿದೆ. ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಯಾಚ್ ಯು ಸೂನ್. दिल्ली जाने के लिए एक दबाई जानते को जाते के लिए ये भी मैं जाऊँ. ಇಲ್ಲ ಪತ್ರ ಸರಿ ಏನ ಒಳ್ಳೆ ಫಿಲಮ್ ಒಳ್ಳೆ ನಿದ್ದೆ ಆಯಿತು. ಏನೋ ಊಟ ಕೊಟ್ಟರು, ಜೈನ್ ಫುಡ್ ಅಂತ ಯಾವನೋ ಒಂದು ಆರ್ಡರ್ ಮಾಡಿ, ಖಾರ ಇಲ್ಲ ಏನಿಲ್ಲ, ತಿಂದೆ, ನಿದ್ದೆ ಆಯಿತು. ಟಕ್ಕಂತ ಇವಾಗ ಲ್ಯಾಂಡ್ ಮಾಡಬೇಕು, ಸೀಟೆಲ್ಲ ಎದ್ದಿದ್ದೀವಿ. ಈಗ ಲ್ಯಾಂಡ್ ಮಾಡ್ತಾ ಇದ್ದೀವಿ. ಡೆಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಫ್ಲೈಟ್ ನೇಪಾಲ್. ಕ್ಯಾಚ್ ಯು. ಹಾಯ್ ಗಾಯ್ಸ್, ಡೆಲ್ಲಿನಲ್ಲಿ ಲ್ಯಾಂಡ್ ಆಗಿದ್ದೀವಿ. ಈಗ 4 ಅವರ್ 6 ಅವರ್ ಅಲ್ಲ, 6 ಅವರ್ ಕಾಯಬೇಕು. ನೆಕ್ಸ್ಟ್ ಫ್ಲೈಟು ನೇಪಾಲ್ಗೆ, ಕಾಠ್ಮಂಡುಗೆ. ಟರ್ಮಿನಲ್ 3 ಗಾಯ್ಸ್ ಇಲ್ಲಿ ನೋಡಿ, ಮಸ್ತಾಗಿದೆ ಅಲ್ಲ. ಡೆಲ್ಲಿ ಇಂಟರ್ನ್ಯಾಷನಲ್ ರಾಜೀವ್ ಗಾಂಧಿ ಏರ್ಪೋರ್ಟ್ ರೀಚ್. ನೆಕ್ಸ್ಟು ಕನೆಕ್ಟಿಂಗ್ ಫ್ಲೈಟ್ ನೇಪಾಲ್. ಕ್ಯಾಚ್ ಯು. ಇರೋ ಬರೋ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎಲ್ಲ ಉಜ್ಜಾಯಿತು. ಅದೇನೋ ಲಾಂಚ್ ಫ್ರೀ ಅಂತೆ, ನನಗಂತೂ ಸಿಗಲಿಲ್ಲ. ಇನ್ನೊಂದಂತೂ 1 ಟಿಕೆಟ್ ಸಿಕ್ತು. ನನಗಂತೂ ನಮ್ಮದು ಕಾರ್ಯಕ್ರಮ ಒಂದು ಹಾಂ, ಹೋಗೋ ಅಂದರೆ ಹೋಗ್ತಾ ಇಲ್ಲ, ನಿಮ್ಮನ್ನು ಕಳಿಸ್ತಾ ಹೋಗೋಣ. ನಾನು ಒಬ್ಬನೇ ಹೋಗಿ ಹೇಳ್ತೀನಿ. ಈಗ ನನ್ನ ಸೈಜ್ ನೋಡಿ ಅವ್ನು ಅದಕ್ಕೇನು ಮಾಡಬೇಕು? ಸೈಜ್ ಕಮ್ಮಿ ಇರೋರು ಜಾಸ್ತಿ ತಿನ್ಬೇಕು ತಾನೆ. ಅಲ್ಲ, ಇಟ್ಸಲ್ವ. ಸೈಜ್ ಜಾಸ್ತಿ ಇರೋರು ಕಮ್ಮಿ ತಿಂದು ಸಣ್ಣ ಆಗಬೇಕು. ಇಟ್ಸಲ್ವಲ್ಲ, ಹೇಳಿದ್ರೆ ಕೇಳ್ತಾ ಇಲ್ಲ. ಏನೇನೋ ಟ್ರೈ ಮಾಡ್ತಾ ಇದ್ದೀವಿ, ಸಿಕ್ಕಿದ್ರೆ ವಿಲ್ ಕ್ಯಾಚ್. ಕಟ್ ಮಾಡಿ ಬಂದಿದ್ದೀವಿ. ಹತ್ತಿದ್ದೀವಿ, ಕಾಠ್ಮಂಡುಗೆ ಹತ್ತಿದ್ದೀವಿ. ಇನ್ನೊಂದು 1.5 hour ವಿಲ್ ಕ್ಯಾಚ್ ಇನ್ ಕಾಠ್ಮಂಡು ಗಾಯ್ಸ್. ಬಾಯ್. ಹಾಯ್ ಗಾಯ್ಸ್, ಕಾಠ್ಮಂಡುಗೆ ಇಳಿದ್ವಿ. 9 ಡಿಗ್ರಿ ಅಂತೆ, ಚಳಿ, ಸಖತ್ ಚಳಿ. ಹೋಗಿ ಜಾಕೆಟ್ ಹಾಕೊಬೇಕು. ಈಗ ಬೆಳಗ್ಗೆ ಕಾರ್ಯಕ್ರಮಗಳೆಲ್ಲ ಮುಗಿಸ್ಬಿಟ್ಟು ಅಲ್ಲಿ ಕ್ಯಾಚ್ ಯು ಸೂನ್. ಬಾಯ್. ವೇಟಿಂಗ್ ಫಾರ್ ಬ್ಯಾಕ್. ಹಾಯ್ ಆಯ್ತು, ಇವಾಗ ಬಂದಿದ್ದೀವಿ. ಸಿಪ್ ತೊಗೊಬೇಕು. ಈಗ ಸ್ವಲ್ಪ ಮನಿ ಎಕ್ಸ್ಚೇಂಜ್ ಮಾಡೋದಿದೆ, ಮಾಡ್ಕೊಂಡು ಕ್ಯಾಚ್ ಗಾಯ್ಸ್. ಹಾಯ್ ಗಾಯ್ಸ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ನೇಪಾಲ್ ಜಸ್ಟ್ ವಿಸಿಟ್ ಮಾಡಿದ್ವಿ. ಎಲ್ಲಿಗೆ ಗೋಸೆಕೊಂಡ ಪರ್ಮಿಷನ್ ತೊಗೊಳ್ತೀನಿ ಕೇಳಿದ್ವಿ. ಅವ್ರೇನು ಹೇಳಿದ್ರು, ಆನ್ ದಿ ಓನ್ ಸಿಗತ್ತೆ ಅಂತ ಹೇಳ್ತಾರೆ ಡನ್ಷನಲ್ಲಿ. ಸೊ ನಾವು ಕ್ಯಾಮ್ರಾ ಬ್ಯಾಕ್ ಇಲ್ಲ, ಕ್ಯಾಮ್ರಾ ಡಿಸ್ಪ್ಲೇ ಹಂಗೆ ಒಂದು ಜಸ್ಟ್ ಸ್ಮಾಲ್ ಕ್ಲಾರಿಫಿಕೇಶನ್ ಅಷ್ಟೇ. ನಾಳೆ ಡನ್ಷನಲ್ಲಿ ಪರ್ಮಿಷನ್ ಸಿಗುತ್ತೆ, ಅಲ್ಲಿಂದ ತೊಗೊಂಡು ಹಂಗೆ ಹೋಗ್ತಾ ಇದ್ದೀವಿ. ಅಮೃತ್ ಇವನು 3,000 ಅನ್ಕೊಂಡ, ಒಂದೇ ಸ್ವಲ್ಪ ಅಷ್ಟೇ.
4,000 ರೂಪಾಯಿ ಅಂತ ನಾನು ಹತ್ರ ಇರೋದು 10,000 ರೂಪಾಯಿ ನೇಪಾಲ್ ಕರೆನ್ಸಿ. ಇನ್ನು ಕರೆನ್ಸಿ ಬೇರೆ ಎಕ್ಸ್ಚೇಂಜ್ ಮಾಡಿಲ್ಲ. ಬೆಳಗ್ಗೆಯಿಂದ ಕರೆನ್ಸಿ ಎಷ್ಟು ಅಂತ ಕೇಳಿ ಬಂದಿದ್ದು ಮಾತ್ರನೇ, ಒಂದು ಕಡೆನೂ ಚೇಂಜ್ ಮಾಡಿಲ್ಲ. ಯಾವಾಗ ಚೇಂಜ್ ಮಾಡ್ಕೊಬೇಕು, ಗ್ಲೌಸ್ ತೊಗೊಬೇಕು ಚಳಿಗೆ, ಮತ್ತು ಸುಶೀಲ್ಗೆ ಸ್ಟಿಕ್ ತೊಗೊಬೇಕು, ಆಮೇಲೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಬೆಳಗ್ಗೆ 6 ಗಂಟೆಗೆ ಬಸ್. Further details will be updated. This is signing off from Tutak. Bye. ಗುರು, ಯಾವ ಚಿಕ್ಕಪೇಟೆಗೂ ಮೆಜೆಸ್ಟಿಕ್ಕು ಕಮ್ಮಿ ಇಲ್ಲ ನಮ್ಮ ನೇಪಾಳು. ನೋಡ್ರಿ ಮಸ್ತಾಗಿದೆ. ಒಂದು ವಿಸಿಟ್ ಹಾಕಿ ನೇಪಾಳ್ಗೆ. ಬನ್ನಿ, ಮಾರ್ಕೆಟ್ ಸುತ್ತಾನ, ಐಟಮ್ಸ್ ಎಲ್ಲ ತೊಗೊಳ್ಳೋಣ, ಟ್ರಕ್ ಮಾಡೋಣ. ಅದರಿಂದ ಹತ್ರ ಒಂದು 10,000 ಸ್ಟೆಪ್ಸ್ ಆಯಿತು. ಸುಮ್ಮನೆ ಸುತ್ತಲ್ತಾರೆ. ಒಂದು ಸಿಮ್ ಕಾರ್ಡ್ ತೊಗೊಳಕ್ಕೆ ಎಷ್ಟೊತ್ತು ಮಾಡ್ತಿದ್ದಾರೆ ನೋಡಿ. ನನ್ನ ಫ್ರೆಂಡ್ ಹೆಂಗೆ ಇದೆ ತೋರಿಸ್ತೀನಿ. ಇವನೊಬ್ಬ ಏನಪ್ಪ ಅದು ಕಂಪ್ಲೇಂಟ್ಗಳು? ಹಾಂ, ಏನು ಕಂಪ್ಲೇಂಟ್ಗಳು ಕೊಡ್ತಾ ಇದೆ? ಏನು ಅಂದರೆ ಬರೀ ಮಾರ್ಕೆಟ್ ಸುತ್ತರಿಸ್ತಾ ಇದ್ದಾರಲ್ಲ. ಎಲ್ಲೇ ಚಿಕ್ಕಪೇಟೆ ಕರ್ಕೊಂಬಂದಿದ್ದೀನಿ, ಏನು ಬೇಕು ನೋಡು ತಗೋ, ಮನೆಗೆ ಏನಾದ್ರು ಬೇಕಂದ್ರೆ ತಗೋ. ಹಾಂ, ಅದನ್ನ ಬಿಟ್ಬಿಟ್ಟು ಏನು ಒಳ್ಳೆ ಚಿಕ್ಕ ಮಕ್ಕಳ ಕಂಪ್ಲೇಂಟ್ಗಳು ಕೊಡ್ತಾ ಇದೆಯಾ? ಅಮೃತ್, ಸುಶೀಲ್, ಸಿಮ್ ಕಾರ್ಡ್ ಏನು ಹುಡುಕ್ತಾ ಇದ್ದೀರಾ? ಸಿಮ್ ಕಾರ್ಡ್. ಇಲ್ಲಿ ಚಡ್ಡಿ ಪ್ಯಾಂಟ್ ಬಿಟ್ಟರೆ ಏನೇನು ಸಿಗ್ತಾ ಇಲ್ಲ. ನೀವು ಬೇರೆ ಏನಾದ್ರು ಹುಡುಕ್ತೀರಾ? ರಾಂಗ್ ಪ್ಲೇಸ್ ಅನ್ಸುತ್ತೆ. ಅದು ನೀನು ಮತ್ತೆ ಗೈಸ್, ಇವರು ಸಿಮ್ ತಗೊಳ್ಳೋದಕ್ಕೆ ಚಡ್ಡಿ ಪ್ಯಾಂಟ್ ಇರೋ ಕಡೆ ಬಂದಿದ್ದಾರೆ. ಸಿಮ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನ ಅಲ್ಲಿ ಸಿಗ್ತೀನಿ. ಬಾಯ್. ಬಿಕಾಸ್ ಒಂದೊಂದು 2 ರೂಪಾಯಿ, 10 ರೂಪಾಯಿಗೆ 5 ಬರಬೇಕು. ಅವ್ನು 4 ಕೊಟ್ಬಿಟ್ಟ. ಅದಕ್ಕೆ ನಮ್ಮ ಹುಡುಗರು ವಾಪಸ್ ಕೊಟ್ಟು ಬಂದ್ಬಿಟ್ರೆ MRP ಆದರೆ ಬೇಡ. ಹಿಂಗೆ ನಮ್ಮ ಹುಡುಗರು ಅಷ್ಟೇ. ನೆಕ್ಸ್ಟ್ ಸೀನು ಇದು ಏನು ಗೊತ್ತಾ, ಎಲ್ಲಾನು ಇಲ್ಲಿ ಕಾಸ್ಟ್ಲಿ ಅಂತ ಮಾತಾಡ್ತಾ ಇದ್ವಿ. ಈ ಬಾಟ್ಲಲ್ಲಿ ಏನಾಯಿತು, 1 ಲೀಟರ್ ಕ್ಯಾನು 20 ರೂಪಾಯಿ ತೊಗೊಂಡು. ನಾನೇನಿದೆ, ಓಕೆ ಈ ಥರ ಎಲ್ಲ ರೇಟ್ ಇದ್ದು ಚೆನ್ನಾಗಿರುತ್ತೆ, ಕರೆಕ್ಟಾಗಿರುತ್ತೆ ಅಂತ ಹೇಳಿದರೆ ಅಲ್ಲೂ ಏನಾದ್ರು ಕಂಪ್ಲೇಂಟ್ ಇಡಕ್ಕೆ ಬಂದ್ಬಿಡೋದು. ಇದು 16 ರೂಪಾಯಿ ಅಂತ 4 ರೂಪಾಯಿ ಜಾಸ್ತಿ ತೊಗೊಂಡ್ಬಿಟ್ರು. ನಾನು ಏನು ರೋಡ್ ಎಂಟ್ರ್ ಆಗಿದ ತಕ್ಷಣ ಏನೋ ಒಂದು ಸ್ಮೆಲ್ಲು, ತುಂಬ ಅಂದರೆ ತುಂಬ ಡೀಪಾಗಿ ಪೇಂಟಿಂಗ್ ಸ್ಮೆಲ್. ತೋರಿಸ್ತೀನಿ ಅದನ್ನು. ಪೇಂಟಿಂಗ್ ಏನೇನು ಅಂತ ಅಮೃತ್ ತೋರಿಸಿದ್ದಾನೆ. ஒரு நல்ல ஒரு சந்திப்புன்ட்டு இருந்துச்சு. ಓ, ಅದ ನಲ್ಲವರ ಮೇಬಿ ಅಥವಾ ಏನೋ ಅನ್ಬರ್ ಅನ್ಸುತ್ತೆ. ಹಾಂ, ಆ ಪೇಂಟಿಂಗ್ ಅಂಗಡಿನಲ್ಲಿ ಏನು ನಡೀತು ಅಂದರೆ 2 ಪಾರ್ಸಲ್ ನಡೀತು. ರೂಮಲ್ಲಿ ತೋರಿಸ್ತೀವಿ. ಬಾಯ್. ರೀಚಾರ್ಜ್ ತಂದ್ರೆ ಗೈಸ್, ಇವತ್ತು ಬೆಳಗ್ಗೆ ಹೇಳಿದ್ದು 6 ಗಂಟೆಗೆ. ಸಿಮ್ ತಗೊಂಡು ಇಷ್ಟೊತ್ತಿಗೆ ಒಂದು 12 ಅವರ್ ಮೇಲೆ ಆಗಿರಬೇಕಿತ್ತು. ಜಸ್ಟ್ ಗಾಟ್ ದಿ ಸಿಮ್, ನೇಪಾಲ್ ಸಿಮ್. ಹಾಫ್ ಆನ್ ಅವರಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿದ ತಕ್ಷಣ ನಮ್ಮ ಹುಡುಗರಿಗೆಲ್ಲ ನಂಬರ್ ಕಳಿಸ್ಬಿಟ್ಟು ಕಾಲ್ ಮಾಡ್ತೀವಿ. ಬಾಯ್. ಈ ಸಿಮ್ ಎಷ್ಟಾಯಿತು ಗೊತ್ತಾ? ಯಾವುದು? ನಮಸ್ತೆ ಪ್ರೀಪೇಯ್ಡ್ ಸಿಮ್. ಎಷ್ಟಾಯಿತು ಅಂದರೆ 150 ರೂಪೀಸ್ ಒನ್ಲಿ. ಆನ್ಲೈನಲ್ಲಿ ಹೇಳಿದ್ದೆಲ್ಲ ನಂಬ್ಕೊಂಡ್ಬಂದ್ಬಿಟ್ಟೆ. ಅದು ಸಿಮ್ಗೆ ಮಾತ್ರ. ಇಂಟರ್ನೆಟ್ ಬೇಕು, ಕಾಲ್ಸ್ ಬೇಕು ಅಂದರೆ ಎಕ್ಸ್ಟ್ರಾ 700 ರೂಪೀಸ್ ಹಾಕ್ಬೇಕು. ಟೋಟಲ್ 850 ಕೊಟ್ಟಿದ್ದೀವಿ. ಅನ್ಲಿಮಿಟೆಡ್ ಅಲ್ಲ ಅದು? ಅನ್ಲಿಮಿಟೆಡು ಇಲ್ಲ. ಮೋಸ ಹೋಗ್ಬಿಟ್ಟೆ ಗೈಸ್. ನೆಕ್ಸ್ಟ್ ಯಾವುದಕ್ಕೆ ಮೋಸ ಹೋಗ್ತೀನಿ ಅಂತ ಚೆಕ್ ಮಾಡ್ತೀನಿ. ನಾನು ಮಾಡುವಂತ ಎಲ್ಲರಿಗೂ ಮೆಸೇಜ್ ಆಗಿಲ್ಲ. ಫಾರ್ ಇಂಟರ್ನ್ಯಾಷನಲ್ ಅವನೇ ಮಾಡಿಲ್ಲ. ವಿಲ್ ಅಸೆಸ್ 625 ಫೀ. 625 ಅಂದರೆ ಅಡಿಷನಲ್ 625. ನೋ ಬೇಬಿ ಚಾರ್ಜ್ ಮಾಡಿ. ಬೆಳಗ್ಗೆಯಿಂದ ತರಿತಾ ಇದ್ದೀವಿ. ATMಗೆ ಹೋದರೆ ಒಂದು ಟ್ರಾನ್ಸಾಕ್ಷನ್ಗೆ 660 ರೂಪಾಯಿ ಫೀಸ್ ಪ್ಲಸ್ 125ನಾ? 125 ಪ್ಲಸ್ 125 ಕಾರ್ಡ್ ಹಾಕಿದ್ರೆ ರೀಡ್ ಆಗಲ್ಲ. ಓಕೆ, ಗ್ಲೌಸ್ ತೊಗೊಬೇಕು. ನಾಳೆ ಬೆಳಗ್ಗೆ ಟ್ರಾವೆಲ್ ಇದೆ. ಗ್ಲೌಸ್ ತೊಗೊಂಡು ಐಲ್ ಬಿ ಬ್ಯಾಕ್. 2500 can you make please? ಆಯ್ಗಣ
और ग्लोव मनाली में वही ग्लोव है 200 रुपये में। एक बार बताऊं फोटो कि इंडिया में हर चीज उधर मिलता है। वही पता है, इधर क्या है कि हर चीज इंपोर्ट करना पड़ता इम्पोर्ट है, करना पड़ता है वही है तो यहाँ ना, इसलिए ना आप टैक्स करना पड़ेगा, ट्रांसपोर्टेशन चार्ज 200 में 400 ही दे दो। 800 है ना, मैं फिर भी कुछ नहीं। 3000 आपको भी लॉस नहीं आया ना? हाँ, हमको भी डिस्काउंट भी चाहिए। वही बहुत है ना। अच्छा है यार ये तो। 2000 करके दे दो नहीं नहीं इतना फर्क नहीं पड़ेगा थोड़ा, कुछ दे दो हमारा भाई। तो फिर ग्लव्स और हाँ, स्टिक ले लो यार, ये छोड़ दो। दे दो ज़्यादा बार्गेन नहीं कर रहा है। नहीं एक्सपेंसिव है तो हम क्या करूँ यार। दे दो हम भी क्या बोलते हैं इधर है इसमें ಏನಂತ ಅದಕ್ಕೆ ಬಡವರು ಅನ್ನಕ್ಕೆ चाइनीज हम भी गरीब लड़के हैं ना, हम भी गरीब है ना, वही कौन है सा ना। हम तो कौन एक सा पैसा है, काम करते हैं हम। वो तो सब नहीं है भाई। ಮಸ್ತ್ ಆಫರ್ ಕೊಟ್ಟಿದ್ದಾರೆ. ಏನೇನು ತೊಗೊಂಡಿದ್ದೀವಿ ಅಂತ ರೂಮ್ಗೆ ಹೋಗಿ ಹೇಳ್ತೀವಿ. ಒಳ್ಳೆ ಮಜಾ ನಡೀತು. ಸ್ವಲ್ಪ ನೋಡ್ಕೊಳ್ಳಿ, ಅಪ್ ಟು ಡೇಟ್ ಟ್ರೆಕಿಂಗ್ ಶಾಪ್ ಇದೆ ಇದು. ಅಪ್ ಟು ಡೇಟ್ ಟ್ರೆಕ್ಕಿಂಗ್ ಶೂ ಕಮಲ್ ಮಾರ್ಕೆಟ್ ಕಾಠ್ಮಂಡು. ಪರ್ಚೇಸ್ ಎಲ್ಲ ಆಯಿತು. ಎಷ್ಟು ಪರ್ಚೇಸ್ ಮಾಡಿದ್ದೀವಿ? ಅರೆ 2600 ಮಾತ್ರನೇ ಕೊಟ್ಟಿದ್ದೀವಿ. ಅದು ಇವನಿಂದ ಮಾತ್ರನೇ ಆಗಿದೆ. ಹಾಯ್ ಹಲೋ ವಣಕ್ಕಂ ನಮಸ್ತೆ ಸತ್ರಿ ಅಕ್ಕ. ಯಾರನ್ನ ಕೇಳಿದ್ರಾ? ಇವತ್ತೇನಾಯಿತು ಅಂದರೆ 17,500 ಸ್ಟೆಪ್ಸ್ ಆಯಿತು. ಏನಕ್ಕೆ? ಒಂದು ಟ್ರೆಕ್ಕಿಂಗ್ ಪರ್ಮಿಷನ್ ತೊಗೊಬೇಕಿತ್ತು, ಗ್ಲೌಸ್ ತೊಗೊಬೇಕಿತ್ತು, ಟ್ರೆಕ್ಕಿಂಗ್ ಪೋಲ್ ತೊಗೊಬೇಕಿತ್ತು. ಇಷ್ಟೇನು ಕೆಲಸ. ಟೈಮ್ ಎಷ್ಟಾಯ್ತು ಈಗ? ಕೆಲಸ ಆಗಿದ್ದು ಒಂದು ಎರಡು ಗ್ಲೌಸ್ ತೊಗೊಂಡ್ವಿ, ಟ್ರೆಕ್ಕಿಂಗ್ ಪೋಲ್ ತೊಗೊಂಡ್ವಿ, ಒಂದು ಪ್ಯಾಂಟು ತೊಗೊಂಡ್ವಿ. ಅದಂತೂ ಒಳ್ಳೆ ಮಜಾ. 3,500 ಕೇಳಿದ ವಿಷಯ. ನಮ್ಮ ವಿಷಯ 2,700 ಕೊಟ್ಟು ಒಪ್ಕೊಂಡಿಲ್ಲ, ನನ್ನಿಂದ ಕೊಟ್ಟಿದ್ದೆ. ಇನ್ನೊಂದು ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು ಫೋಟೋ ತೆಗೆಸ್ತೀನಿ. ₹200 ಸಕ್ಕತ್ತಾಗಿ ಬೇಯಿಸ್ಕೊಂಡಿದ್ದೀನಿ. ಅದು ಇಷ್ಟೇ ಕೆಲಸ ಆಗಿರೋದು. 7:30 ಆಯಿತು ಟೈಮ್. ಸಖತ್ ಕಾಲು ಮಾಡ್ತಾ ಇದೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಡಿನ್ನರ್ ಆರ್ಡರ್ ಮಾಡಿದ್ದೀವಿ. ಏನೇನು ಬಟರ್ ನಾನ್ 2, ಒಂದು ಮಟರ್ ಪನ್ನೀರು ಮತ್ತು ಒಂದು ವೆಜ್ ಫ್ರೈಡ್ ರೈಸ್. 3 ಜನಕ್ಕೆ ಸಾಕಿ ಹೋಗ್ತೀವಿ. ಅದು ನಮಗೆ ಸಾಕಿರುತ್ತೆ ಬಟ್ ಇವತ್ತು ಇಲ್ಲ ಫುಡ್ ಎಲ್ಲ ತುಂಬ ಕಂಟ್ರೋಲಲ್ಲಿ ಇರಬೇಕು. ಬಿಸಿನೀರು ಬಂದಿದೆ. ಬಿಸಿ ನೀರು, ನೇಪಾಳಿನ ಬಿಸಿ ನೀರು. ಈ ಥರ ಚಾನಲ್ ಮಾಡಿದ್ರೆ ಏನೇನೋ ಮಾತಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಏನು ಬೇಜಾರು ಎಕ್ಸ್ಟ್ರೋವರ್ಟ್ ಆಗಿ ಸಪೋರ್ಟ್ ಮಾಡಿ ಗಾಯ್ಸ್. ಅಪ್ಲೋಡ್ ಮಾಡಿದ್ರೆ ಸಪೋರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ನೆಕ್ಸ್ಟ್ ಟೈಮ್ ಇಂದ ಹೇಳ್ತೀನಿ. ಫಸ್ಟ್ ಸಾಕ್ಸ್ ಆದ್ಮೇಲೆ ಚಾಕ್ಲೇಟ್ಸ್, ಚಾಕ್ಲೇಟ್ ಆದ್ಮೇಲೆ ಗ್ಲೌಸ್, ಗ್ಲೌಸ್ ಆದ್ಮೇಲೆ ಫ್ಲಾಟ್. ಇನ್ನೂ ಎರಡು ಎಲ್ಲ ಪ್ಯಾಕ್ ಆಗೋಯ್ತು ಅಂದ್ರೆ ಮಾಡ್ತಾರೆ. ಅದು ಇನ್ನು ಇನ್ನೂ ಆಗಿದೆ ಅದು ನೋಡೋದು. ಇನ್ನು ಸೈಡಿಗೆ ಇನ್ನೂ ಜೋಡಿಸಿರೋದು ಇನ್ನೂ ನಂದು ಆಯ್ತಪ್ಪ. ತುನಿ ಹೋಗಿ ನೋಡ. ತುನಿ ಬಿಡ. ಸರಿ ಇದು ತುದಿ ಹಾಕಿರಲ್ಲ ಎಷ್ಟು ತಲೆ ಆಕ್ಸಿಜನ್ ಸಿಗ್ತಾ ಇಲ್ಲ ನನಗೆ. ಸ್ಟಿಕ್ಕಿಂಗ್ ಆದ್ರೆ ಹೆಂಗೆ? ಅಲೋ ಆಕ್ಸಿಜನ್ ಬಡ್ಲು ಅಂತ ತಗೊಳ್ಬೇಕಲ್ಲ. ಅದನ್ನೇ ಬಿಟ್ಬಿಡಿ ರಮೇನ. ಆಕ್ಸಿಜನ್ ಕ್ಯಾನ್ ಯಾರು ತಗೊಂಡು ಶಿವಾದ
ಇನ್ನೊಬ್ಬ ಯಾರೋ ಬರ್ಬೇಕಿತ್ತು. ಶಿವ ಆಗಿದ್ರೆ ಅವನ ಹತ್ರ ಒಂದು ಕ್ಯಾನ್ ಕೊಟ್ಟಿರೋ ಮೇಲ್ ಬರೋಷ್ಟು ಎಲ್ಲಿ ಬೇಕೋ ಅಲ್ಲಿ ಆಕ್ಸಿಜನ್ ಖಾಲಿ ಕೆಳಗಡೆ ಕುಡ್ದು ಬಿಟ್ಟೆ